ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ನಾಳೆ ಸೋಮವಾರ 10:30 ಮೇಲ್ಪಟ್ಟು ಈ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆ. ಎಲ್ಲರೂ ತಪ್ಪದೇ ನೋಡಬೇಕಾದಂತಹ ಮಾಹಿತಿ. ಮಹಿಳೆಯರೇ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಇದೀಗ 1ರಿಂದ 14ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ. ಆದರೆ ಇನ್ಮೇಲೆ ಈ 15ನೇ ಕಂತಿನ ಹಣ ನೀವು ಪಡಿಬೇಕು ಅಂತಂದರೆ ನಾಳೆ ನಿಮಗೆ ಇದು ಬರ್ತಾ ಇದೆ. ನಾಳೆ 10:30 ಮೇಲ್ಪಟ್ಟು ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಇದು 15ನೇ ಕಂತಿನ ಹಣ ಆಗಿದೆ. ನೋಡಿ, ನಾಳೆ ಯಾವ ಒಂದು ಮಹಿಳೆಯರಿಗೆ ಜಮೆ ಆಗುತ್ತೆ ಮತ್ತು ಯಾಕೆ ಇದೊಂದು ತಡ ಆಯಿತು, ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇವೆಲ್ಲವನ್ನು ಕೂಡ ನಾವು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಈ ಗೃಹಲಕ್ಷ್ಮಿ ಅಂತ ಹೇಳಿದರೆ ನಿಮಗೆ ನೆನಪಾಗೋದೇನಂತಂದರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ. ಆದರೆ ಇನ್ಮೇಲೆ ನಿಮಗೆ 3 ತಿಂಗಳಿಗೊಮ್ಮೆ ಹಣ. ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಣ. ತಡ ಮಾಡೋದು ಬೇಡ. ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಸ್ನೇಹಿತರೆ. ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ. ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹವರು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ, ಆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ. ಓಕೆ, ನೋಡಿ ಸ್ನೇಹಿತರೆ, ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ. ಯಾವ ಒಂದು ಮಹಿಳೆಯರಿಗೆ ಬರಲಿದೆ ಮತ್ತು ಯಾವೊಂದು ದಿನ ಅಂತಂದರೆ ಯಾವ ಒಂದು ಮಹಿಳೆಯರಿಗೆ ಯಾವ ಒಂದು ದಿನ ಈ ಹಣ ಬರಲಿದೆ ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ನಾಳೆ ಬೆಳಿಗ್ಗೆ 10:30 ಮೇಲ್ಪಟ್ಟು ಯಾವ ಒಂದು ಜಿಲ್ಲೆಗಳಿಗೆ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ಜಿಲ್ಲೆಗಳ ಲಿಸ್ಟು ಹೇಳೋದಾದರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಮಹಿಳೆಯರ ಖಾತೆಗಳಿಗೆ ಹಣ ಹಾಕ್ತಾ ಇದ್ದಾರೆ. ಆದರೆ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಹಣವನ್ನು ಹಾಕ್ತಾ ಇಲ್ಲ. ಹಣ ಹಾಕದೇ ಇರುವಂತಹ ಜಿಲ್ಲೆಗಳ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಇವಾಗಲೇ ಯಾವ ಒಂದು ಮಹಿಳೆಯರಿಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ ಈ 15ನೇ ಕಂತಿನ ಹಣ ಬರೋದಿಲ್ಲ. ಯಾಕಂತಂದರೆ ಅವರಿಗೆ ಮೊದಲಿಗೆ 14ನೇ ಕಂತಿನ ಹಣ ಬರಬೇಕು, ನಂತರ ಈ 15ನೇ ಕಂತಿನ ಹಣವನ್ನು ಅವರ ಒಂದು ಖಾತೆಗಳಿಗೆ ಜಮೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಅಂತಂದರೆ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ನೀಡಿದೆ. ಏನಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನಿಮಗೆ ಈ ಏನಾದರೂ ನಿಮ್ಮ ಬಳಿ ಈ ಶ್ರಮ ಕಾರ್ಡ್ ಇತ್ತಂತಂದ್ರೂ ಕೂಡ ನೀವು 3,000 ರೂಪಾಯಿ ಹಣವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದ್ರ ಬಗ್ಗೆಯೂ ಕೂಡ ಆಲ್ರೆಡಿ ಮಾಹಿತಿಯನ್ನು ತಿಳಿಸಿದ್ದೇನೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ರಿಗೂ ಈ ಒಂದು 3,000 ರೂಪಾಯಿ ಹಣವನ್ನು ಪಡೆದುಕೊಳ್ಳೋದು ಹೇಗೆ ಅಂತ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಮಾಹಿತಿಯನ್ನು ಹೇಳಿದೆ ಅಷ್ಟೇ. ಓಕೆ, ಅದನ್ನು ಬಿಟ್ಟಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನಾಳೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಾಳೆ ಯಾವ ಒಂದು ದಿನಾಂಕ ಅಂತ. ನೋಡಿ, ನಾಳೆ ಇವತ್ತೇ ಇದು ಬರಬೇಕಾಗಿತ್ತು, ಆದರೆ ಇವತ್ತು ಸ್ವಲ್ಪ ಹಾಲಿಡೇ ಅದೆಲ್ಲ ಸರ್ವರ್ ಬ್ಯುಸಿ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮಿಂದ ಇವತ್ತು ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಆಗೋದಿಲ್ಲ. ನಾಳೆನೇ ಇದು ಜಮೆ ಆಗುತ್ತೆ. ನಾಳೆ 10:30 ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆ ತನಕ ಕೂಡ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ನೀವೆಲ್ಲರೂ ಕೂಡ ಕೇಳ್ಬೋದು, ಸರ್ 7 ಗಂಟೆ ತನಕ ಏನು ಬರೋದಿಲ್ಲ, ಯಾಕಂತಂದರೆ ಆಫಿಷಿಯಲ್ ಟೈಮ್ ಮುಗಿಯೋದೇ 5 ಗಂಟೆ ಅಥವಾ 5:30ಗೆ. 7 ಗಂಟೆಗೆ ಎಲ್ಲಿ ಹಾಕ್ತಾರೆ ಸರ್ ಇವರು, ಹಾಕೋದಿಲ್ಲ ಅಂತ. ನೋಡಿ, ಇಲ್ಲಿ ನೀವೇ ಒಂದ್ಸರಿ ಯೋಚನೆ ಮಾಡಿ, ನಿಮಗೆ ಎಷ್ಟು ಕಂತುಗಳ ಹಣ ಸಂಜೆ ಬಂದಿಲ್ಲ, ನೈಟ್ ಬಂದಿಲ್ಲ. ಬಹಳಷ್ಟು ಮಂದಿಗೆ ರಾತ್ರಿ ಹೊತ್ತಿನಲ್ಲಿ ಹಣ ಬಂದಿದೆ. ಬಹಳಷ್ಟು ಮಂದಿಗೆ ಸಂಜೆ ಅಂದರೆ 6 ಗಂಟೆ 7 ಗಂಟೆ ಸುಮಾರಿಗೆ ಅವರ ಖಾತೆಗಳಿಗೆ ಹಣ ಬಂದಿದೆ. ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ ಈ DBT ಟ್ರಾನ್ಸ್ಫರ್ ಆಗೋದ್ರಿಂದ ನೈಟು ಅಥವಾ ಸಂಜೆ ಬರೋದು ಒಂದು ಕನ್ಫರ್ಮ್ ಆಗಿದೆ. ನಾಳೆ ಸುಮಾರು 10:30 ಮೇಲ್ಪಟ್ಟು ಯಾವುದೇ ಒಂದು ಸಮಯದಲ್ಲಾದರೂ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ. ನೋಡಿ, ಯಾವ ಒಂದು ಮಹಿಳೆಯರಿಗೆ ಜಮೆ ಆಗೋದಿಲ್ಲ ಅಂತ ನೋಡಿದ್ರೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ. ಯಾವ ಒಂದು ಮಹಿಳೆಯರಿಗೆ ಈ ಒಂದು 15ನೇ ಕಂತಿನ ಹಣ ಬರ್ತಾ ಇದೆ ಅಂತಂದರೆ ಯಾರಿಗೆ 14ನೇ ಕಂತಿನ ಹಣ ಜಮೆ ಆಗಿಲ್ವೋ ಸೊ ಅಂಥವರಿಗೆ ಬರೋದಿಲ್ಲ. ಯಾರಿಗೆ 14ನೇ ಕಂತಿನ ಹಣ ಜಮೆ ಆಗಿದೆ ಅಂತಹ ಒಂದು ಮಹಿಳೆಯರಿಗೆಲ್ಲರಿಗೂ ಕೂಡ ಬರುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ಜಿಲ್ಲೆಗಳ ಲಿಸ್ಟ್ ಏನು ಮಾಹಿತಿ ಅಂತಂದರೆ ನೋಡಿ ಸ್ನೇಹಿತರೆ, ನಾನು ಅದಕ್ಕೆ ನಿಮಗೆ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳೋದು. ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡೆಯುವಾಗ ನಿಮಗೆ ಸ್ವಲ್ಪ ಅಡೆತಡೆ ಅನ್ನೋದಾದರೂ ಉಂಟಾಗ್ತಿತ್ತು. ಅಂತಂದರೆ ಯಾವುದೇ ಒಂದು ಸಮಯದಲ್ಲಿ ಬರ್ತಾ ಇತ್ತು ಹಣ, ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ನಿಮಗೆ ಇನ್ಮೇಲೆ ಈ ರೀತಿ ಆಗೋದಿಲ್ಲ ಸ್ನೇಹಿತರೆ. ನಿಮಗೆ ಇನ್ಮೇಲೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ 15ನೇ ತಾರೀಕಿನ ಒಳಗಾಗಿ ಬರುತ್ತಂತ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋನ ಇಷ್ಟಪಟ್ಟಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಗೇನಾದರೂ ಈ
ಒಂದು ವಿಡಿಯೋ ನೋಡಿದಾದಮೇಲೆ ಅಥವಾ ವಿಡಿಯೋ ನೋಡುವ ಒಂದು ಟೈಮ್ನಲ್ಲಿ ಅಥವಾ ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನಾದರೂ ಹಣ ಬಂದಿತ್ತು ಅಂತಂದರೆ ಸರ್ ನನಗೆ ಹಣ ಬಂದಿದೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಬಂದಿದ್ದರೆ ಮಾತ್ರ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.